ಹೆಲೋ ಕರ್ನಾಟಕ, ವೆಲ್ಕಮ್ ಟು ಎಫ್ಟಿಎಸ್ ಅಕಾಡೆಮಿ. ನಾನು ನಮ್ಮ ಕರ್ನಾಟಕದ ಆಸ್ಪಿರೆಂಟ್ಗೋಸ್ಕರ, ಕರ್ನಾಟಕದ ಕನ್ನಡ ಆಸ್ಪಿರೆಂಟ್ಗೋಸ್ಕರ ನಾವು ಲುಕೆಟ್ ಸೀರೀಸ್ ಅನ್ನ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ UPSC ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ, ಮೇ 2024 ಏನಿದೆಲ್ಲ ಅದ್ರ ಪಾಯಿಂಟ್ ಆಫ್ ವ್ಯೂ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ತಂದ್ಬಿಟ್ಟು ಇದರಲ್ಲಿ ನಾವು ಲುಕೆಟ್ ಸೀರೀಸ್ ನಲ್ಲಿ ಮಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಏನಂತಂದ್ರೆ IR, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಗ್ಗೆ ವೆರಿ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ನೆಗ್ಲೆಕ್ಟ್ ಮಾಡಬೇಡಿ ಈ ಕ್ವಶನ್ಸ್ ಗಳನ್ನ. ನೀವು ನಾಡ್ದು ಎಕ್ಸಾಮ್ ಅಥವಾ ನೆಕ್ಸ್ಟ್ ಎಕ್ಸಾಮ್ ಬರೆಯುವಾಗ ಈ ಕ್ವಶನ್ಸ್ ಗಳು ರಿಪೀಟ್ ಆದ್ರೆ ನಿಮ್ಗೆ ಅವಾಗ ಅನಿಸಬಹುದು. ಅದಕ್ಕೆ ಪ್ಲೀಸ್ ನಮ್ಮ ಕರ್ನಾಟಕದ ಕನ್ನಡ ಆಸ್ಪಿರೆಂಟ್ಸ್ ಗೆ ಶೇರ್ ಮಾಡಿ. ನೋಡಿ ಫ್ರೆಂಡ್ಸ್, ಇಂಟರ್ನ್ಯಾಷನಲ್ ರಿಲೇಷನ್ ನಲ್ಲಿ ನಾವು ಎಫ್ಟಿಎಸ್ ಅಕಾಡೆಮಿಯಿಂದ ಮಾಡ್ತಾ ಇದ್ದಲ್ಲ, ಅದು ಫಸ್ಟ್ ಟಾಪಿಕ್ ನೋಡಿ. ಇಂಡಿಯಾ US 2+2 ಮಿನಿಸ್ಟ್ರಿಯಲ್ ಡೈಲಾಗ್ ವೆರಿ ವೆರಿ ಇಂಪಾರ್ಟೆಂಟ್. ಕೇಳಿದ್ದಾರೆ, ಲಾಸ್ಟ್ ಟೈಮ್ ಕೇಳಿದ್ದಾರೆ. ನಮ್ಮ KS ಎಕ್ಸಾಮ್ ಆಗಿರ್ಬೋದು, KS ಎಕ್ಸಾಮ್ ಆಗಿರ್ಬೋದು, IS ಎಕ್ಸಾಮ್ ಆಗಿರ್ಬೋದು, ಬಹಳ ಇಂಪಾರ್ಟೆಂಟ್ ಟಾಪಿಕ್. ಮತ್ತು KPSC ಯಾವುದೇ ಎಕ್ಸಾಮ್ ಆಗಿರ್ಬೋದು ಇಂಪಾರ್ಟೆಂಟ್. ಪ್ಲೀಸ್ ಅದಕ್ಕೆ ಇವುಗಳನ್ನ ನೆಗ್ಲೆಕ್ಟ್ ಮಾಡಬೇಡಿ. ನಮ್ಮ ಕರ್ನಾಟಕದ ಕನ್ನಡ ಆಸ್ಪಿರೆಂಟ್ ಗೆ ಶೇರ್ ಮಾಡಿ. ಓಕೆ ನೋಡಿ, ನಾ ಹೇಳ್ತಾ ಇದ್ದೀನಲ್ಲ, ವಾಟ್ ಈಸ್ 2+2 ಡೈಲಾಗ್ ಏನಂತಂದ್ರೆ ಹೈ ಲೆವೆಲ್ ಸ್ಟ್ರಾಟಜಿಕ್ ಡೈಲಾಗ್ ಆಗಿರುತ್ತೆ. ಎದರದ ಮಧ್ಯೆ ಇಂಡಿಯಾ ಮತ್ತು US ನಡುವೆ ಏನಾಗುತ್ತೆ, ಟೂ ಮಿನಿಸ್ಟರ್ಸ್ ಏಜ್ ಸೈಡ್ ಆಗಿರ್ತಾವೆ. ಒಬ್ಬ ಮಿನಿಸ್ಟರ್ ಫಾರಿನ್ ಅಫೇರ್ಸ್ ಇರ್ತಾರಲ್ಲ ಅವರು, ಮತ್ತು ಡಿಫೆನ್ಸ್ ಮಿನಿಸ್ಟರ್. ಅಲ್ಲಿನ ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಮತ್ತು ಇಲ್ಲಿನ ಫಾರಿನ್ ಅಫೇರ್ಸ್ ಮಿನಿಸ್ಟರ್, ಅಲ್ಲಿನ ಡಿಫೆನ್ಸ್ ಮಿನಿಸ್ಟರ್, ಇಲ್ಲಿನ ಡಿಫೆನ್ಸ್ ಮಿನಿಸ್ಟರ್. ಅದಕ್ಕೆ 2+2 ಅಂತ ಇಟ್ಟಿದ್ದಾರೆ. ಇದು ಅದಕ್ಕೋಸ್ಕರ ಏನ್ ಇಂಪಾರ್ಟೆಂಟ್ ಏನಿದೆ ಸ್ಟ್ರಾಟಜಿ, ಸೆಕ್ಯೂರಿಟಿ, ಡಿಫೆನ್ಸ್, ಫಾರಿನ್ ಪಾಲಿಸಿ ಬಗ್ಗೆ ಒತ್ತು ಕೊಡೋದೆ, ಇನ್ಸ್ಟಿಟ್ಯೂಷನಲೈಸ್ ಮಾಡೋದೆ ಇದ್ರದ್ದು ಮೇನ್ ಉದ್ದೇಶ. ಇಂಡಿಯಾ ಏನಾಗಿರುತ್ತೆ, ಇಲ್ಲಿಂದ ಟೂ ಮಿನಿಸ್ಟರ್ಸ್ ಇರ್ತಾರೆ. ಅಲ್ಲಿಂದ ಟೂ ಮಿನಿಸ್ಟರ್, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್, ಡಿಫೆನ್ಸ್. ಅಲ್ಲಿ ಸ್ಟೇಟ್ ಸೆಕ್ರೆಟರಿ ಮತ್ತು ಡಿಫೆನ್ಸ್ ಸೆಕ್ರೆಟರಿ ಏನಿರ್ತಾರೆ ಅವ್ರದ್ದು ಇರ್ತಾರೆ. ಇದು ಏನಿದೆ ಅಂತಂದ್ರೆ, ಇದು ಆನ್ಯುವಲ್ ಆರ್ ರೆಗ್ಯುಲರ್ ಜಾಯಿಂಟ್ ಟಾಕ್ ಆಗಿರುತ್ತೆ. ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ಮಿನಿಸ್ಟರ್ ಆಫ್ ಡಿಫೆನ್ಸ್ ವಿತ್ US ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಅಂಡ್ ಡಿಫೆನ್ಸ್ ಬಗ್ಗೆ ಆಗಿರುತ್ತೆ. ಅಬ್ಜೆಕ್ಟಿವ್, ಮೇನ್ ಅಬ್ಜೆಕ್ಟಿವ್ ಅಂತಂದ್ರೆ ಸ್ಟ್ರಾಟಜಿ ಡೀಪನ್ ಮಾಡೋದು, ಯಾವ್ದಾದ್ರು ಡಿಫೆನ್ಸ್ ಕೋಆಪರೇಷನ್ ಆಗಿರ್ಬೋದು ಇಂಡಿಯಾ ಮತ್ತು US ಮಧ್ಯದಲ್ಲಿ. ನೆಕ್ಸ್ಟ್ ಅದು ಡಿಸ್ಕಷನ್ ರೀಜನಲ್ ಆಗಿರ್ಬೋದು, ಗ್ಲೋಬಲ್ ಸೆಕ್ಯೂರಿಟಿ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತಾರೆ. ಅಥವಾ ಇಂಡೋ ಸ್ಪೆಸಿಫಿಕ್ ಸ್ಟೆಬಿಲಿಟಿ ಬಗ್ಗೆ, ಕೌಂಟರ್ ಟೆರರಿಸಂ ಬಗ್ಗೆ, ಡಿಫೆನ್ಸ್ ಇಂಡಸ್ಟ್ರಿಯಲ್ ಕೋಆಪರೇಷನ್ ಬಗ್ಗೆ ಡಿಸ್ಕಸ್ ಮಾಡೋದು ಇದರದ್ದು ಮೇನ್ ಉದ್ದೇಶ ಆಗಿರುತ್ತೆ. ಸ್ಟ್ರೆಂಥನಿಂಗ್ ಪೀಪಲ್ ಸ್ಟ್ರೆಂಥನ್ ಮಾಡೋದು, ಟೆಕ್ನಾಲಜಿ, ಸ್ಪೇಸ್ ಆಗಿರೋದು, ಹೆಲ್ತ್, ಟ್ರೇಡ್ ಲಿಂಕೇಜ್ ಅಂಡರ್ ದ ಬ್ರಾಡರ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್. ಇದು ಮೇನ್ ಅಬ್ಜೆಕ್ಟಿವ್ ಆಗಿರುತ್ತೆ. ಬಹಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಏನಾಗಿರುತ್ತೆ, ನಾ ಏನೇನ್ ಮಾಡ್ತಾ ಇದ್ದೀನಿ ಲುಕೆಟ್ ನಲ್ಲಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ಮಾಡ್ತಾ ಇರೋದು. Answer regular institutional communication at ministry level, foreign and security ಆಗಿರುತ್ತೆ. ನೆಕ್ಸ್ಟ್ ಇಂಪ್ಲಿಮೆಂಟಿಂಗ್ ಆರ್ಗನೈಸೇಷನ್ ಆಗಿರೋದು ಈ ಮಿನಿಸ್ಟ್ರಿ ಆಫ್ ಅಫೇರ್ಸ್ ಆಗಿರುತ್ತೆ ಮತ್ತು ಡಿಫೆನ್ಸ್ ಮಿನಿಸ್ಟರ್ ಆಗಿರುತ್ತೆ. ಓಕೆನಾ, ಇದು ಎಕ್ಸಾಂಪಲ್ DRDO, DTI ವರ್ಕಿಂಗ್ ಗ್ರೂಪ್ಸ್ ಏನಿರುತ್ತೆ ಅವು. US ಏನಿರುತ್ತೆ ಸ್ಟೇಟ್ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಏನಿರುತ್ತೆ ಅದು ಮಿನಿಸ್ಟ್ರಿ ಆಗಿರುತ್ತೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾವು ಹೇಳಿದೀನಿ ಏನ್ ಇಂಪಾರ್ಟೆಂಟ್ ಅನ್ನ. ಇನ್ನು ಎಕ್ಸಾಮ್ ಟಿಪ್ಸ್ ಗಳನ್ನ ನೋಡ್ಕೊಳ್ಳಿ. ಸ್ಟ್ರಾಟಜಿಕ್ US ಮತ್ತು ಇಂಡಿಯಾದ ಸ್ಟ್ರಾಟಜಿಕ್ ಪ್ರಪೋಸ್ ಆಗಿ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇದು. ಓಕೆನಾ, ನೆಕ್ಸ್ಟ್ ಟಾಪಿಕ್ ಬರೋದು ಸೆಕೆಂಡ್ ಟಾಪಿಕ್, ಕರ್ನಾಟಕದ ಕನ್ನಡ ಹಸ್ಬೆಂಡ್ ಗೆ ಶೇರ್ ಮಾಡಿ. ಇಂಡಿಯಾ ಭೂತಾನ್ ಕ್ರಾಸ್ ಬಾರ್ಡರ್ ರೇಲಿಂಗ್ ಆಗಿರುತ್ತೆ. ವಾಟ್ ಈಸ್ ಇಟ್ ಅಂತಂದ್ರೆ, ಫಸ್ಟ್ ಎವರ್ ಕ್ರಾಸ್ ಬಾರ್ಡರ್ ರೇಲಿಂಗ್ ಇದು. ಸ್ಟಾರ್ ಪಾಯಿಂಟ್ ಆಗ್ತೀನಿ ನೋಡಿ. ಬಾರ್ಡರ್ ಟೌನ್ಸ್ ಬೋತ್ ಕಂಟ್ರೀಸ್ ಕನೆಕ್ಟ್ ಮಾಡುತ್ತೆ. ಎದಕ್ಕೂ ಪೀಪಲ್ ಟು ಪೀಪಲ್ ಕಾಂಟ್ಯಾಕ್ಟ್ ಆಗಿರ್ಬೋದು, ರೀಜನಲ್ ಕನೆಕ್ಟಿವಿಟಿ ಆಗಿರ್ಬೋದು. ಭೂತಾನ್ ಮತ್ತು ಇಂಡಿಯಾದ ಮೊದಲನೇದು ಕ್ರಾಸ್ ಬಾರ್ಡರ್ ರೇಲ್ ಕನ್ಲಿಂಕ್ಸ್ ಆಗಿರುತ್ತೆ. ವಿತ್ ಇಂಡಿಯಾ ಭೂತಾನ್ ಗೌರ್ಮೆಂಟ್ಸ್ ಜಾಯಿಂಟ್ಲಿ ಪ್ಲಾನ್ ಮಾಡಿರುತ್ತೆ ರೇಲ್ ಲಿಂಕ್. ಅದು ಏನಾಗಿರುತ್ತೆ, MOU ಮಾಡಿದ್ದಾರೆ. ಯಾವ ಅದರ ರೈಲು, ಭೂತಾನ್ದ ರೈಲು ಮತ್ತು ಇಂಡಿಯಾ ರೈಲು MOU ಮುಖಾಂತರ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಇಂಟರ್ ಗವರ್ಮೆಂಟಲ್ ಅಗ್ರಿಮೆಂಟ್ ಇದು. ನೆಕ್ಸ್ಟ್ ಇದು ಏನಾಗಿರುತ್ತೆ, ಕೊಕ್ರಾಜಹರ್ ಅಸ್ಸಾಂದಿಂದ ದಿಲಪು ಭೂತಾನಿಗೆ ಕನೆಕ್ಟ್ ಆಗಿರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ನೆಕ್ಸ್ಟ್ ಬನಾರಟ್ ವೆಸ್ಟ್ ಬೆಂಗಾಲ್ ಸಂಚೆ ಇನ್ ಭೂತಾನಿಗೆ ಕನೆಕ್ಟ್ ಆಗಿರುತ್ತೆ. ಇಂಡಿಯಾ ವಿಲ್ ಬಿ ದ ಫೈನಾನ್ಸ್ ಅಂಡ್ ಬಿಲ್ಡ್ ಇಂಟೀರಿಯರ್. ಇದು ಇಂಪಾರ್ಟೆಂಟ್. ಇಂಡಿಯಾನ ಫೈನಾನ್ಸ್ ಮಾಡೋದು, ದುಡ್ಡೆಲ್ಲ ಕೊಡೋದು ಇಂಡಿಯಾನೇ ಆಗಿರುತ್ತೆ. ಇದು ಇಂಪಾರ್ಟೆಂಟ್. ಇದರದ ಅಬ್ಜೆಕ್ಟಿವ್ ಏನಂತಂದ್ರೆ ಟ್ರೇಡ್, ಟೂರಿಸಂ, ಎಕನಾಮಿಕ್ ಕನೆಕ್ಟಿವಿಟಿ, ಬೋತ್ ಕಂಟ್ರಿ ಎಕನಾಮಿಕ್ ಕನೆಕ್ಟಿವಿಟಿಯನ್ನು ಮಾಡೋದು ಇದರದ ಅಬ್ಜೆಕ್ಟಿವ್ ಆಗಿರುತ್ತೆ. ಭೂತಾನ್ ಮತ್ತು ಇಂಡಿಯನ್ ರೈಲ್ವೆ ಪ್ರೊವೈಡ್ ಭೂತಾನ್ ಆಕ್ಸೆಸ್ ಟು ಇಂಡಿಯನ್ ರೈಲ್ವೆ ನೆಟ್ವರ್ಕ್ ಅಥವಾ ಪೋರ್ಟ್ಸ್ ಆಗಿರ್ಬೋದು. ಸ್ಟ್ರೆಂಥನ್ ರೀಜನಲ್ ಕೋಆಪರೇಷನ್ ಸಪೋರ್ಟ್ ಇಂಡಿಯಾಸ್ ನೇಬರಿಂಗ್ ಫಸ್ಟ್ ಪಾಲಿಸಿ. ಇದು
ಯಾವಾಗ್ಲೂ ನಾವು ಬೋತನ್ ಜೊತೆ ನೇಬರಿಂಗ್ ಪೆಸ್ಟ್ ಪಾಲಿಸಿನ ಇಟ್ಕೊಂಡಿದ್ದೀವಿ. ಇಲ್ಲಿವರೆಗೂ ಕ್ಲಿಯರ್ ಆಗಿದೆ, ನಮಗೂ ಬೋತನಿಗೆ ಏನು ಪ್ರಾಬ್ಲಮ್ ಇಲ್ಲ, ತುಂಬಾ ಕ್ರಿಸ್ಟಲ್ ಕ್ಲಿಯರ್ ಇದೆ. ನೆಕ್ಸ್ಟ್ ಇಂಪ್ಲಿಮೆಂಟಿಂಗ್ ಆರ್ಗನೈಸೇಷನ್ ಇಂಡಿಯನ್ ರೈಲ್ವೆ ಆಗಿರುತ್ತೆ, along with Ministry of External Affairs, Railway of India. ಭೂತಾನೀಸ್ ಅಂದ್ರೆ ಮಿನಿಸ್ಟ್ರಿ ಆಫ್ ಪ್ಲಾನಿಂಗ್ ಅಂಡ್ ಎಕ್ಸಿಕ್ಯೂಷನ್ ಅವ್ರದ್ದು, ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಟಾಪಿಕ್ ನೋಡಿ, ನಮ್ಮ ಕರ್ನಾಟಕದ ಕನ್ನಡ ಆಸ್ಪಿರೆಂಟ್ಗೆ ಶೇರ್ ಮಾಡಿ. ಇಂಡಿಯಾ ನೇಪಾಲ್ ಅಮೆಂಡ್ಮೆಂಟ್ ಟ್ರೀಟಿ ಟ್ರಾನ್ಸಿಟ್ ಪ್ರೋಟೋಕಾಲ್ ಏನಿದು? ರಿವಿಷನ್ ಆಫ್ ಟ್ರಾನ್ಸಿಟ್ ಪ್ರೋಟೋಕಾಲ್ ಅಂಡರ್ ದ ಇಂಡಿಯನ್ ನೇಪಾಲ್ ಟ್ರೀಟಿ ಏನಿರುತ್ತೆ ರಿವೈಸ್ ಮಾಡೋದು. ಅಲೋವಿಂಗ್ ಎಕ್ಸ್ಪಾಂಡಿಗೆ ರೈಲ್ ಬೇಸ್ಡ್ ಫಾರಿನ್ ಮೂವ್ಮೆಂಟ್ ಅನ್ನ ಅಲೋ ಮಾಡೋದು ಇಂಡಿಯಾ ಮತ್ತು ನೇಪಾಲ್ ಮಧ್ಯೆ. ನೋಡಿ, ರೈಲ್ ಕಾರಿಡಾರ್ ಜಗ್ಬನಿ ಬಿರತ್ ನಗರ್ ಇರ್ತದ, ಒಟಾವಾ ಬಿರತ್ ನಗರ್ ಇರ್ತದ, ಅದು ರೈಲ್ ಕನೆಕ್ಟ್ ಅನ್ನ 2 ಮಧ್ಯದಲ್ಲಿ ಮಾಡೋದು, ಅದೇ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಆಗಿರುತ್ತೆ, ಅಲ್ಲಿಂದ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ನೇಪಾಳದಾಗಿರುತ್ತೆ. ಲೆಟರ್ ಎಕ್ಸ್ಚೇಂಜ್ ಮುಖಾಂತರ ಇದನ್ನ ಟ್ರಾನ್ಸಿಟ್ ಕಾರಿಡಾರ್ ನ ಇಂಪ್ಲಿಮೆಂಟ್ ಮಾಡಿರ್ತಾರೆ. ನೋಡಿ, ಬಲ್ಕ್ ಕಾರ್ಗೋ ಮೂವ್ಮೆಂಟ್ ಟು ಮೋರ್ ನೇಪಾಲೀಸ್ ರೈಲ್ ಇನ್ ದಿ ಇಂಡಿಯನ್ ರೈಲ್ವೆದಲ್ಲಿ ಇಂಡಿಯನ್ ಪೋರ್ಟ್ಸ್ ಗೆ ಬರೋಕೆ ಒಂದು ಎಕ್ಸ್ಟೆಂಡ್ ಮಾಡಿದ್ದಾರೆ, ಪ್ರೋಟೋಕಾಲ್ ಅನ್ನ ಎಕ್ಸ್ಪಾಂಡ್ ಮಾಡಿದ್ದಾರೆ. ಮೇನ್ ಅಬ್ಜೆಕ್ಟಿವ್ ಅಂದ್ರೆ ಫೆಸಿಲಿಟೇಟ್ ರೈಲ್ ಬೇಸ್ಡ್ ಫ್ರೈಟ್ ಟ್ರೇಡ್ ಅಂತ, ಕಲ್ಕತ್ತಾ ಮತ್ತು ವಿಶಾಖಪಟ್ಟಣಂ ಟು ನೇಪಾಲ್ ಆಗಿರ್ಬೋದು, ಇದೇ ಮೇನ್ ಅಬ್ಜೆಕ್ಟಿವ್. ನೆಕ್ಸ್ಟ್ ಸೆಕೆಂಡ್ ಅಬ್ಜೆಕ್ಟಿವ್, ಇಂಪ್ರೂವ್ ದ ಲಾಜಿಸ್ಟಿಕ್ ಅಂಡ್ ರೆಡ್ಯೂಸ್ ಕಾಸ್ಟ್ ಅಂಡ್ ಎನ್ಹಾನ್ಸ್ ನೇಪಾಲ್ ಆಕ್ಸೆಸ್ ಟು ಗ್ಲೋಬಲ್ ಮಾರ್ಕೆಟ್ ಗೆ ಎಕ್ಸೆಸ್ ಅನ್ನ ಮಾಡೋದು, ಇದು ಮೇನ್ ಪಾಯಿಂಟ್. ಥರ್ಡ್ ಅಂಡ್ ಇಂಪ್ಲಿಮೆಂಟಿಂಗ್ ಆರ್ಗನೈಸೇಷನ್ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ, ಇದು ಇಂಪಾರ್ಟೆಂಟ್. ನೇಪಾಲ್ ಮಿನಿಸ್ಟ್ರಿ ಆಫ್ ಇಂಡಸ್ಟ್ರಿ ಅಂಡ್ ಕಾಮರ್ಸ್ ಮಾಡುತ್ತೆ ಇಂಡಿಯಾ ನೇಪಾಲ್ ಕಾರ್ಗೋ ಮೂವ್ಮೆಂಟ್ ಇದು. ನೆಕ್ಸ್ಟ್ ಬರುತ್ತೆ ಫೋರ್ತ್ ಟಾಪಿಕ್. ಲುಕೆಟ್ ನಲ್ಲಿ ಫೋರ್ತ್ ಟಾಪಿಕ್ಸ್ ಗಳನ್ನು ನೋಡ್ತಾ ಇದ್ದಲ್ಲ ಎವ್ರಿ ಎಪಿಸೋಡ್ ನಲ್ಲಿ, ಇದು ಫೋರ್ತ್ ಟಾಪಿಕ್ ನೋಡಿ. ಇಂಡಿಯಾ ರಷ್ಯಾ ಇಲಾಸ್ ಅಗ್ರಿಮೆಂಟ್. ಏನಿದು ಈ ರಿಲಾಸ್ ಅಂತಂದ್ರೆ ರೆಸಿಪ್ರೋಕಲ್ ಎಕ್ಸ್ಚೇಂಜ್ ಆಫ್ ಲಾಜಿಸ್ಟಿಕ್ ಸಪೋರ್ಟ್, ಬೈಲಾಟ್ರಲ್ ಮಿಲಿಟರಿ ಲಾಜಿಸ್ಟಿಕ್ ಏನಿರುತ್ತಲ್ಲ ಬಿಟ್ವೀನ್ ಇಂಡಿಯಾ ಅಂಡ್ ರಷ್ಯಾ, ಮ್ಯೂಚುವಲ್ ಆಕ್ಸೆಸ್ ಆಫ್ ಈಚ್ ಅದರ್ಸ್, ಮಿಲಿಟರಿ ಲಾಜಿಸ್ಟಿಕ್ಸ್ ಅನ್ನು ಮ್ಯೂಚುವಲ್ ಎಕ್ಸ್ಚೇಂಜ್ ಅನ್ನು ಮಾಡ್ಕೊಳ್ಳೋದು, ಆಕ್ಸೆಸ್ ಕೊಡೋದು, ಅವ್ರಲ್ಲಿ ನೀವು ತಗೊಳ್ಳೋದು ನಿಮ್ದಿಂದ ಅವ್ರದ್ದು, ಈ ತರ. ಫಾರ್ ಫ್ಲೂಯಿಂಗ್ ರಿಪೇರ್ ಆಗಿರ್ಬೋದು, ಸಪ್ಲೈ ಆಗಿರ್ಬೋದು, ಸಪೋರ್ಟ್ ಆಗಿರ್ಬೋದು, ಎಲ್ಲ ಮ್ಯೂಚುವಲ್ ಆಕ್ಸೆಸ್ ಕೊಡೋದು. ಓಕೆನಾ? ರಷ್ಯಾ ಮತ್ತು ಇಂಡಿಯಾದ ಮೇನ್ ಇಂಡಿಯನ್ ಗೌರ್ಮೆಂಟ್ ಮತ್ತು ರಷ್ಯಾ ಗೌರ್ಮೆಂಟ್ ಏನಿರುತ್ತೆ ಅಗ್ರಿಮೆಂಟ್ ಸೈನ್ ಅಂಡ್ ರೆಟಿಫೈಡ್ ಆಗಿ ಮಾಡಿರುತ್ತೆ. ರಷ್ಯಾ ಯಾವಾಗಂತಂದ್ರೆ 2025 ಸಾರಿ. ಇಂಪ್ಲಿಮೆಂಟೆಡ್ ಥ್ರೂ ಎಕ್ಸಿಸ್ಟಿಂಗ್ ಡಿಫೆನ್ಸ್ ಕೋಆಪರೇಷನ್ ಮೆಕಾನಿಸಮ್ ಎನ್ಶೂರಿಂಗ್ ಪ್ರೀ-ಡಿಫೈನ್ಡ್ ಪ್ರೊಸೀಜರ್ ಫಾರ್ ಲಾಜಿಸ್ಟಿಕ್ ಸಪೋರ್ಟ್. ಪ್ರೀ-ಡಿಫೈನ್ ಲಾಜಿಸ್ಟಿಕ್ ಸಪೋರ್ಟ್ ಇರುತ್ತೆ, ಅದನ್ನ ಮಾಡ್ತಾರೆ. ಅಬ್ಜೆಕ್ಟಿವ್ ಏನಂತಂದ್ರೆ ಸ್ಟ್ರೆಂಥನ್ ದ ಡಿಫೆನ್ಸ್ ಕೋಆಪರೇಷನ್, ಇಂಟರ್ ಅಪರಬಿಲಿಟಿ ವಿತ್ ಲಾಜಿಸ್ಟಿಕ್ ಸಪೋರ್ಟ್ ಅನ್ನ 2 ಮಧ್ಯೆ ಸ್ಟ್ರೆಂಥನ್ ಮಾಡೋದೇ ಇದರ ಮೇನ್ ಅಬ್ಜೆಕ್ಟಿವ್. ಸೆಕೆಂಡ್ ಅಬ್ಜೆಕ್ಟಿವ್ ಅಂತಂದ್ರೆ ಜಾಯಿಂಟ್ ಎಕ್ಸರ್ಸೈಸ್ ಸ್ಮೂತ್ ಮಾಡೋದು, ಡಿಪ್ಲಾಯ್ಮೆಂಟ್ಸ್, ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆಂಟ್, ಲಾಜಿಸ್ಟಿಕ್ ಆಪರೇಷನ್ಸ್ ಅನ್ನ ಎನೇಬಲ್ ಆಗಿ ಸ್ಮೂತ್ ಆಗಿ ಎನೇಬಲ್ ಮಾಡೋದು, ಇಬ್ಬರಿಗೂ ಅವೈಲೇಬಲ್ ಆಗೋ ತರ ಮಾಡೋದು ಸೆಕೆಂಡ್ ಅಬ್ಜೆಕ್ಟಿವ್. ಥರ್ಡ್ ಅಬ್ಜೆಕ್ಟಿವ್ ಅಂತಂದ್ರೆ ಆಪರೇಷನಲ್ ರೀಚ್, ಆರ್ಟಿಕ್ ಯೂರೇಷಿಯನ್ ಆಪರೇಷನ್ಸ್ ಏನಿರುತ್ತೆ ಅದನ್ನ ರೀಚ್ ಮಾಡೋದು, ಇದು ಥರ್ಡ್ ಆಪರೇಷನ್. ಡಿಫೆನ್ಸ್ ಮತ್ತು ಇಂಡಿಯನ್ ಡಿಫೆನ್ಸ್, ರಷ್ಯನ್ ಡಿಫೆನ್ಸ್ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಆಗಿರ್ತವೆ, ಆರ್ಗನೈಸೇಷನ್ಸ್ ಆಗಿರ್ತವೆ. ಈ ಫೋರ್ತ್ ಪಾಯಿಂಟ್. ಓಕೆ ಫ್ರೆಂಡ್ಸ್, ನಾವು ಎಪಿಸೋಡ್ 3 ನಲ್ಲಿ ನಾವು ಐಆರ್ ಅನ್ನ ನೋಡಿದೀವಿ, ಇಂಡಿಯನ್ ಲುಕೆಟ್ ನಲ್ಲಿ ಐಆರ್ ನೋಡಿದೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಅದು ನಮ್ಮ ಕರ್ನಾಟಕದ ಆಸ್ಪಿರೆಂಟ್ಸ್ಗೆ ಶೇರ್ ಮಾಡಿ. FTS ಅಕಾಡೆಮಿ ಇರೋದು ನಮ್ಮ ಕರ್ನಾಟಕದ ಕನ್ನಡ ಆಸ್ಪಿರೆಂಟ್ಸ್ಗೋಸ್ಕರ ಕನ್ನಡದಲ್ಲೇ ಕೊಡ್ತಾ ಇರೋದು, ಅದಕ್ಕೆ ಶೇರ್ ಮಾಡಿ, ಎಲ್ಲರಿಗೂ ಇದು ಮಾಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಒಳ್ಳೆ ಟಾಪಿಕ್ ಅನ್ನ ನೋಡೋಣ. ಅಲ್ಲಿವರೆಗೂ ಸಿ ಯು, ಬೈ ಬೈ.